ನಮಸ್ತೆ ನಮಸ್ತೆ ಸರ್ವ ಮಾರ್ನಿಂಗ್. ಇವತ್ತು ನೋಡಿ ನಾವು ಮೂಡಲಗಿ ತಾಲೂಕಿನ ಲಕ್ಷ್ಮೇಶ್ವರ ಗ್ರಾಮದ ಅನಿಲಣ್ಣ ಕಣಕಿಕುಡಿ ಅವರ ಹೊಲಕ್ಕೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ 4 ತಿಂಗಳಿಗಿಂತ ಮುಂಚೆನೂ ನಾವು ಬಂದಿದ್ದೀವಿ. ನಾವು ಇವರಿಗೆ ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದೀವಿ. ಅದರದ ರಿಸಲ್ಟ್ ಯಾವ ಟೈಪ್ ಬಂದೈತೆ ಅಂತೇಳಿ ಇವಾಗ ಅಣ್ಣ ಕಬ್ಬು ಕಟಾವ್ ಮಾಡ್ತಾ ಇದ್ದಾರೆ. ಪ್ಲಾಟ್ ವಿಸಿಟ್ ಮಾಡಕ್ ಮತ್ತೊಂದು ಬಾರಿ ಬಂದಿದ್ದೀವಿ. ಇವಾಗ ನಾವು ಆಲ್ರೆಡಿ 1-2 ಪ್ಲಾಟ್ ಕಳಿಸಿದ್ದಾರೆ. ತೂಕದಲ್ಲಿ ಇಳುವರಿ ಆಯ್ತು, ಪ್ಲಸ್ ಬದಲಾವಣೆ, ಕಬ್ಬಿನ ಸೈಜ್ ಆಯ್ತು, ಕಲರಿಂಗ್ ಆಯ್ತು, ಡೆವಲಪ್ಮೆಂಟ್ ಆಯ್ತು. ಯಾಕಂದ್ರೆ ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಒಳಗ ಮಾಡ್ತಾ ಇದ್ದಾರೆ ನಮ್ಮ ಸರ್ವಶ್ರೀ ಪ್ರಾಡಕ್ಟ್ ಅನ್ನ ಬಳಸಿ. ಅಣ್ಣ ಯಾವ ತರ ಅನ್ಸಾತೈತ್ರಿ ಇದ ಕಬ್ಬಿನಲ್ಲಿ ಬದಲಾವಣೆ? ಟನ್ನೇಜ್ ಯಾವ ಟೈಪ್ ಬೀಳಾಕತೈತಿ? ಈಗ 60ರಿಂದ 60 ಮುಂದ ಅದ ನೋಡ್ರಿ. 1 ಎಕರೆಗೆ 60 ಮುಂದ 60 ಮುಂದ. ಟೋಟಲ್ ಎವರೇಜ್ ತೆಗದಾವ ಹೊಲ ಎಲ್ಲ ಎವರೇಜ್ ನೋಡಿದಾಗ ಟೋಟಲ್ ಆಗಿ ಇವತ್ತು ಸಣ್ಣಗಿದ್ ಬತ್ತು, ದಪ್ಪಾಗಿದ್ ಬತ್ತು, ಎವರೇಜ್ ತೆಗೆದ್ರೆ 60 ಮುಂದ ಎವರೇಜ್ ಬೀಳ್ತಾ ಐತಿ ಅಂತೇಳಿ ಅನಿಲಣ್ಣ ಕಣಕಿಕುಡಿ ಅವರು ಹೇಳ್ತಾ ಇದಾರೆ. 10 ತಿಂಗಳ ಕಬ್ಬು. 10 ತಿಂಗಳ ಕಬ್ಬು. 10 ತಿಂಗಳ ಕಬ್ಬು. ಇದು 10 ತಿಂಗಳ ಕಬ್ರಿ. ಈಗ ನಾವ್ ಮಾಡಿಸಿದ್ದು 10 ತಿಂಗಳದಾಗ ಈಗ 60 ಟನ್ ಬೀಳತ್ತಿದ ಕುಳೆ ಕಬ್ಬು ಮತ್ತಿದ. ಹಚ್ಚಗಬ್ಬ ಅಲ್ಲ, ಹಚ್ಚಗಬ್ಬ ಹೋದ್ಸಲ ಹೋಗೈತಿ. ಈಗ ಕುಳೆ ಕಬ್ಬು ಐತಿ 10 ತಿಂಗಳದಾಗ 60 ಮೇಲೆ ಬೀಳತ್ತೈತಿ. 60 ಮೇಲೆ ಬೀಳ್ತಾ ಇದೆ ಅಂತೇಳಿ ಬೇರೆ ಬೇರೆ ವೆರೈಟಿ ಐತ್ರಿ. ಇನ್ನೂ ವೆರೈಟಿ ಕಳ್ಸೋದಾವ. ಅದನ್ನೆಲ್ಲ ಎವರೇಜ್ ತೆಗದ್ ನೋಡ ಎಷ್ಟು ಕಬ್ಬು ಹೋದಾಗ ಗೊತ್ತಾಕೈತಿ ನಮ್ದು. ಅದ್ರ ಕೆಲವೊಂದು ಸಿಲಿಂಗ್ ಹೆಚ್ಚಾ ಕಡಿಮೆ ಒಂದ್ ಡಬ್ಬಿ ಮಿಕ್ಸ್ ಮಾಡಿ ಕಳ್ಸಿರ್ತೀವಿ. ಎವರೇಜ್ ಅಲ್ಲಿ ಇವರು ಹೇಳ್ತಾ ಇದಾರೆ 60 ಮೇಲ್ಗಡೆ ಇಳುವರಿ ಬೀಳ್ತಾ ಇದೆ ಅಂತ ಅನಿಲಣ್ಣ ಕಣಕಿಕುಡಿ ಅವರು ಹೇಳ್ತಾ ಇದಾರೆ. ಇದು ಪ್ಲಾಟ್ ಬಂದ್ಬಿಟ್ಟು ಕುಲ್ಗೂಡು ಗ್ರಾಮದಲ್ಲಿದೆ. ಅನಿಲ ಅಣ್ಣವ್ರ ಊರು ಬಂದ್ಬಿಟ್ಟು ಲಕ್ಷ್ಮೇಶ್ವರ ಗ್ರಾಮ. ಅವರು ಇಲ್ಲಿ ಮೊದ್ಲಿಂದನೂ ಮುಂಚಿತವಾಗಿನೂ ರಾಸಾಯನಿಕ ಯೂಸ್ ಮಾಡ್ತಾ ಬಂದಿದ್ರು. ನಮ್ಮ ಆರ್ಗ್ಯಾನಿಕ್ ಸರ್ವಶ್ರೀ ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿ ಉತ್ತಮವಾದಂತ ಇಳುವರಿ ಬಂದತ್ತೆ ಅಂತೇಳಿ ರೈತರಿಗೆ ಹೇಳ್ತಾ ಇದ್ದಾರೆ. ಇನ್ನು ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದನ್ನ ಯಾವ ಟೈಪ್ ಯೂಸ್ ಮಾಡಿದ್ರು, ಇದು ಔಷಧಿ ಯಾವ ಟೈಪ್ ಬಿಟ್ರ ಅನ್ನೋದು ಅನಿಲಣ್ಣವ್ರು ಹೇಳ್ತಾರ್ರಿ. ಆಕಳು ಗೋಮಂತ್ರ ಏನೇನ್ ಮಾಡಿದ್ರಿ ಸ್ವಲ್ಪ ಹೇಳ್ರಿ ಸರ್. ಆಕಳ ಗೋಮೂತ್ರದೊಳಗೆ ಮಿಕ್ಸ್ ಮಾಡಿ ಒಂದ್ 8 ದಿವಸ ಕಳಿ ಇಟ್ಟಿದ್ವಿ. ಕಳಿ ಇಟ್ಟ ನಂತರ ಅದನ್ನ ಮತ್ತೆ ಡ್ರಿಂಚ್ ಮಾಡಿದ್ವಿ. ಡ್ರಿಂಚ್ ಮಾಡಿ ಮತ್ತೊಮ್ಮೆ 1 ವಾರ ಬಿಟ್ಟು ಮತ್ತೆ ಸ್ಪ್ರೇ ಮಾಡಿದ್ವಿ. ಈ ರೀತಿ ಮಾಡ್ಕೋತ ಹೋದ್ವಿ. ಮತ್ತೆ ಆರ್ಗ್ಯಾನಿಕ್ ನಾವು ಇನ್ನು ಕಡಿಮೆ ಮಾಡಿದ್ವಿ. ರಾಸಾಯನಿಕ ಕಡಿಮೆ, ಆರ್ಗ್ಯಾನಿಕ್ ಅದ್ರೊಳಗೆ ಮಿಕ್ಸ್ ಮಾಡಿದ್ವಿ. ಈಗ ದೇವಪ್ಪನ ಹೊಲ ಮಾಡ್ಕೊಂಡನ್ರಿ. ದೇವಪ್ಪನ ಏನ್ ಅನ್ಸತ್ ನಿಮಗೆ? ದೇವಪ್ಪನ ಕಬ್ಬು ಬೆಳವಣಿಗೆ ನೋಡಿ ವರ್ಷದಕ್ಕಿಂತ ರಾಸಾಯನಿಕ ಯೂಸ್ ಮೊದಲು ಮಾಡ್ತಿದ್ರಿ. ಈ ಸಲ ಆರ್ಗ್ಯಾನಿಕ್ ಮಾಡೋಣ ಬದಲಾವಣೆ ಹೆಂಗ ಅನ್ಸೈತಿ? ಕಬ್ಬಿನೊಳಗ ಚಲೋ ಬಿದ್ದೈತ್ರಿ. ರಿಕವರಿ ಚಲೋ ಬಿದ್ದೈತಿ, ಟನೇಜ್ ಚಲೋ ಬಂದೈತಿ ಅಂತ ಹೇಳಿ ದೇವಪ್ಪಣ್ಣವ್ರು ಕೂಡ ಹೇಳ್ತಾ ಇದಾರೆ. ನಿಜವಾಗ್ಲೂ ಸರ್ ನಿಮ್ದು ಕೂಡ ಮೆಟೀರಿಯಲ್ ಚಲೋ ಐತಿ. ಶಬ್ರಿ ಅವರು ಮಾಡ್ಕೊಂಡಾರ ಚಿಕ್ಕರೆ ಪಟ್ಟಿ. ಶಬ್ಬಿರಣ್ಣಾರ ಚಲೋ ಆಕತಿ, ಅವ್ರದ್ದು ಒಟ್ಟು ಕೇಳಿಬಿಡ್ಲಿ. ನಾವ್ ಹೇಳ್ಬೇಕಂದ್ರ ಏನೈತ್ರಿ, ಈಗ ದೇವಪ್ಪನ ಮಾಡ್ಕೊಂಡಿದ್ ಪಟ್ಟಿ ಪ್ರಕಾರ ಏನೈತ್ರಲ್ಲ 60 ಮುಂದ ಬೆಳ ಐತ್ರಿ ಇಳುವರಿ ಏನಿದ್ರು. ಈಗ ಈ ಕಡೆ ಹೆಂಗ್ ಬೆಳದೈತಿ ಅದ್ರ ಮೇಲೆ ಟ್ಯಾಲಿ ಮಾಡಿ ಕ್ಯಾಸ್ ಇದನ್ ಮಾಡ್ಬೇಕಂತೇಳಿ ನಮ್ದು ಇದೈತ್ರಿ. ಅದ್ರ ಸರ್ವಶ್ರೀ ಏನೈತ್ರಲ್ಲ ಚಲೋ ಐತಿ. ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ ಅನ್ನು ತುಂಬಾ ಉತ್ತಮವಾಗಿದೆ, ಚೆನ್ನಾಗಿದೆ ಅಂತ ರೈತರು ತಮ್ಮ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಅನಿಸಿಕೆಯನ್ನು. ನಿಜವಾಗ್ಲು ಯಾಕಂದ್ರೆ ಇನ್ನೊಂದು ಟೈಮಿಂಗ್ ಸರಿಯಾಗಿ ಅದಕ್ಕೆ ಏನ್ ಬೇಕಲ್ಲ ಎಲ್ಲಾ ಟೈಮಿಂಗ್ ಸರಿಯಾಗಿ ತಂದು ಕೊಟ್ಟಂತ ನಮ್ಮ ಅನಿಲ್ ಅಣ್ಣರಿಗೂ ಕೂಡ ನಿಜವಾಗ್ಲು ಧನ್ಯವಾದಗಳು. ಕೆಲವೊಂದ್ ಕಡೆ ಜನ ಹೊಲ ಮಾಡಿರ್ತಾರೆ, ಸರಿಯಾದ ಟೈಮ್ ನಮ್ಮ ಮಾಲಕರು ಏನ್ ಕೊಡ್ಸಂಗಿಲ್ಲ ಅನ್ನೋ ಒಂದು ವಿಚಾರ ಹೇಳ್ತಿರ್ತಾರೆ. ಇವರೆಲ್ಲ ಟೈಮ್ ಸರಿಯಾಗಿ ತಂದು ಕೊಟ್ಟಿದ್ದಾರೆ. ಮುಂದೆ ಇವರು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ದೇವಪ್ಪ ಅವರು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ನೋಡ್ಬೋದು ಸರ್. ಅಣ್ಣ ಬರ್ರಿ ಕಡಿಮೆ ಮುಂದ್ಗಡೆ ಬರ್ರಿ ಅಣ್ಣ. ಊಟ ಮಾಡಿ ಹಂಗ ಇಂಜಾಕ್ಷನ್ ಮುಗಿಯಕ್ ಬರ್ತಿಲ್ಲ. ಈ ಕಡೆ ಬಂದ್ ಹಿಂಗ ಮಾಡಿ ಮುಂದ್ ಬರ್ರಿ ಅಣ್ಣ. ಹಂಗ ಅದನ್ನ ಕಟ್ತಾರೆ. ಸಿದ್ದು ಸರ್, ನೀವೊಂದ್ 2 ವಿಷಯ ಮಾತಾಡಿದ್ರ ಬಗ್ಗೆ. ನಮ್ಮ ವಿಚಾರದಾಗ ಏನೈತಿ ಅಂದ್ರಿ, ಭೂಮಿ ಕೆಡುಕಿತ್ತ ನಾವ್ ಏನ್ ಗಳಿಸೇದಿ ಅನ್ನೋದಕ್ಕಿಂತ ಏನ್ ಉಳಿಸೇದಿ ಅನ್ನೋದು ಬಹಳ ಮುಖ್ಯ ಐತಿ. ಅದಕ್ಕೆ ಎಲ್ಲಾ ರೈತರಿಗೂ ನನ್ನ ಅನಿಸಿಕೆ ಹೇಳೋದಂದ್ರೆ ಕೆಮಿಕಲ್ ಸ್ವಲ್ಪ ಮಾಡ್ರಿ, ಆರ್ಗ್ಯಾನಿಕ್ದಾಗ ಗೋಮೂತ್ರದಾಗ ಅದು ಮಾಡಿದ್ರೆ ಇಳುವರಿನೂ ಹೆಚ್ಚು ಬರ್ತೈತಿ, ಕಬ್ಬು ವೇಟ್ ಬರ್ತೈತಿ. ಮತ್ತೆ ಪ್ಲಸ್ ನಮ್ಮ ಭೂಮಿನೂ ಮಿದು ಭಾಳ ಆಕತಿ, ಒಳಗೆ ವೈಟ್ ಬೇರ್ಗಳೆಲ್ಲ ಗಾಳಿ ಆಡ್ತೈತಿ, ಬೆಳವಣಿಗೆ ಹೆಚ್ಚಾಕತಿ, ವೇಟ್ ಬರ್ತೈತಿ ಅಂತ ನನ್ನ ಅನಿಸಿಕೆ ಐತಿ ನೋಡ್ರಿ. ಜಬರ್ದಸ್ತ್ ಮಾತಾಡ್ತಾರೆ.
ಎಲ್ಲ ರೈತ ಬಂದವರಿಗೆ ನಮಸ್ಕಾರಗಳು. ನಾನು ನನ್ನ ಹೊಲಕ್ಕೆ ಯೂಸ್ ಮಾಡೀನಿ, ಆಮೇಲೆ ಇಲ್ಲಿ ಕೆಲಸನೂ ಮಾಡ್ತೀನಿ. ಒಳ್ಳೆ ರಿಸಲ್ಟ್ ಬಂದವು ಎಲ್ಲ ಕಡೆ. ಈ ಸರ್ ಕೊಟ್ಟಾರು, ಗುರು ಸರ್ ಕೊಟ್ಟಾರು, ನಾನು ಕೊಟ್ಟಿನಿ. ಎಲ್ಲ ಕಡೆ 60, 70, 10, 11 ತಿಂಗಳಿಗೆ ಎಲ್ಲ ಕಡೆ ಅಷ್ಟಾವ ಎವರೇಜ್ ಅದಾವು. ಇನ್ನೂ ಒಳ್ಳೆ ರೀತಿ ಬರ್ತಾವು. ಕೆಮಿಕಲ್ ಕಮ್ಮಿ ಮಾಡ್ರಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಉಪಯೋಗ ಮಾಡ್ರಿ. ಗೋಮೂತ್ರ ಉಪಯೋಗ ಮಾಡೋದ್ರಿಂದ ಯೂರಿಯಾ ಹಾಕೋದು ಬರೋದಿಲ್ಲ, ಯಾಕಂದ್ರೆ ಅದು ನ್ಯಾಚುರಲ್ ನೈಟ್ರೋಜನ್ ಸಿಗುತ್ತೆ ಅದ್ರಾಗ. ಇದರಿಂದ ಒಳ್ಳೆ ಬೆಳೆ ಬರ್ತೈತಿ, ಹೆಲ್ದಿ ಇರ್ತೈತಿ. ಇದನ್ನ ನೀವೆಲ್ಲ ರೈತರು ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ನಾವು ಕೊನೆಯದಾಗಿ ಹೇಳ್ಬೇಕಂದ್ರೆ ಸರ್ವಶ್ರೀ ಪ್ರಾಡಕ್ಟ್ ಅಂತಲೇ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಇಷ್ಟು ಕಡಿಮೆ ಖರ್ಚು ಕಡಿಮೆ ಐತಿ ನಮ್ದು. ಕಡಿಮೆ ಖರ್ಚೊಳಗೆ ಹೆಚ್ಚು ಇಳುವರಿ ತಕ್ಕೋಬೇಕಂತಂದ್ರೆ ಸರ್ವಶ್ರೀ ಪ್ರಾಡಕ್ಟ್ದವ್ರ ನಮಗೆ ಹೆಲ್ಪ್ ಮಾಡ್ಯಾರ ಅಂತ ಹೇಳ್ಬೋದು. ಮೊದಲಿಗೆ ಹಚ್ಚಗ ಬಿದ್ದಾಗ ನೀವು ಖರ್ಚು ಭಾಳ ಮಾಡಿರಿ. ಹಚ್ಕ ಬಿದ್ದಾಗ ನಾವು ಖರ್ಚು ಹೆಚ್ಚು ಮಾಡಿದ್ವಿ. ಹೆಚ್ಚು ಮಾಡಿದ್ವಿ. ನಂತರ ಕುಳಿಯಕ್ ಬಂದಾಗ ನೀವು ಕಾಂಟ್ಯಾಕ್ಟ್ ಆದ್ರಿ, ಅವಾಗಿಂದ ನಮ್ಗೆ ಖರ್ಚು ಕಡಿಮೆ ಆಯ್ತು. ನಾವು ಮಹಾರಾಷ್ಟ್ರದಿಂದ ನಾವೆಲ್ಲ ಇದನ್ನ ತಂದು ಭಾಳ ಮಾಡಿದ್ವಿ. ಮೊದಲು ನಂತರ ಈಗ ಸರ್ವಶ್ರೀದವ್ರ ಏನ್ ನಾವು ಕಾಂಟ್ಯಾಕ್ಟ್ ಆಯ್ತು, ಆಗಾನ ನಮಗೆ ಈ ಸಲ ಅಂತೂ ಖರ್ಚು ಅದ್ರೊಳಗಿಂದ ಬರೀ 25% ಅಷ್ಟೇ ಮಾಡಿವಿ ನಾವು ಖರ್ಚು. ಇದು ಮಾತ್ರ ಸತ್ಯ. ಜೈ ಸರ್ವಶ್ರೀ, ಜೈ ಸರ್ವಶ್ರೀ, ಜೈ ಸರ್ವಶ್ರೀ. ಥ್ಯಾಂಕ್ ಯು.